ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಈ ಒಂದು ವಿಡಿಯೋದಲ್ಲಿ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ಗೆ ಸಂಬಂಧಿಸಿದಂತೆ ಕಟ್ ಆಫ್ ವಿಡಿಯೋ ಬಗ್ಗೆ ತಿಳಿಸಲು ಬಂದಿದ್ದೇನೆ. ಈಗಾಗಲೇ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಕಟ್ ಆಫ್ ವಿಡಿಯೋ ಮಾಡಿದ್ದೇನೆ, ನೀವು ಹೋಗಿ ನೋಡ್ಬೋದು. ಭಾಳಷ್ಟು ಜನ ವಿದ್ಯಾರ್ಥಿಗಳು ಸೆಸ್ಕಾಮ್ ಕೂಡ ಮಾಡಿ ಹೀಗೆ ಅಂತ ಕೇಳಿದ್ದರಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಇದು ಕೇವಲ ತಾತ್ಕಾಲಿಕ ಕಟ್ ಆಫ್ ಆಗಿರುತ್ತೆ. ಇದು 1:5ನಲ್ಲಿ ನೀಡಿರುವಂಥ ಕಟ್ ಆಫ್ ಅನುಗುಣವಾಗಿ ನಾನು ಎಷ್ಟು ನಿಲ್ಬೋದು, ನೀವು ಎಷ್ಟು ಇದ್ದರೆ ಸೇಫ್, ಎಷ್ಟಿದ್ರೆ ಕ್ಲಿಯರ್ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ಸೆಸ್ಕಾಮ್ ಈ ಒಂದು ಎಲ್ಲ ಹೆಸ್ಕಾಮ್ಗಳಿಗಿಂತ ಕಡಿಮೆ ನಿಲ್ಲುತ್ತೆ ಅಂತ ತಮ್ನೇಲಲ್ಲಿ ನೋಡಿದ್ದೀರಿ. ಹೌದು ಸ್ನೇಹಿತರೆ, ಎಲ್ಲ ಎಸ್ಕಾಮ್ಗಳಿಗೆ ಹೋಲಿಸಿದರೆ ಸೆಸ್ಕಾಮ್ ಮತ್ತು ಜೆಸ್ಕಾಮ್ ಇವೆರಡೂ ಕಂಪನಿಗಳು ಕಡಿಮೆ ನಿಲ್ಲುವ ಸಾಧ್ಯತೆ ಇದೆ. ಭಾಳಷ್ಟು ವೇರಿಯೇಷನ್ ಏನು ಇರುವುದಿಲ್ಲ, ಕೆಲವೊಂದು ಪರ್ಸೆಂಟ್ ಮಾತ್ರ ವೇರಿಯೇಷನ್ ಇರುತ್ತೆ. ಹಾಗಾಗಿ ಆ ಒಂದು ವೇರಿಯೇಷನ್ ಏನಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ನೋಡಿ, ಪ್ರತಿಯೊಂದು ಕ್ಯಾಟಗರಿ ವಿತ್ ರಿಸರ್ವೇಷನ್ಸ್ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ನೀವು ಸಂಪೂರ್ಣವಾಗಿ ನೋಡಿ, ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ಸೀರಿಯಲ್ ನಂಬರ್ 1 ರಿಸರ್ವೇಷನ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಪೋಸ್ಟ್ ನೋಟಿಫೈಡ್ ಕೊಟ್ಟಿದ್ದಾರೆ, ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ ಟು ಬಿ ಕಾಲ್, ಡಾಕ್ಯುಮೆಂಟ್ ವೆರಿಫಿಕೇಷನ್. ಅಂದರೆ ಈ 1:5ನಲ್ಲಿ ಸೆಲೆಕ್ಟ್ ಆಗಿರ್ತಾರಲ್ಲ ಆ ಒಂದು ಅಭ್ಯರ್ಥಿಗಳು ಏನು ಡಾಕ್ಯುಮೆಂಟ್ಸ್ ಕೂಡ ನಡೆಸಿದ್ದಾರೆ ನೋಡಿ ನಿಮ್ಮ ಈ ಫಿಸಿಕಲ್ನಲ್ಲಿ, ಅದು ಈ ಒಂದು ಕಾಲಮ್ನಲ್ಲಿ ಕೊಟ್ಟಿದ್ದಾರೆ. ಕಟ್ ಆಫ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ, ಡೇಟ್ ಆಫ್ ಬರ್ತ್ ಕೂಡ ಕೊಟ್ಟಿದ್ದಾರೆ. ಸೀರಿಯಲ್ ನಂಬರ್ 1 2A ಎಕ್ಸ್ ಸರ್ವಿಸ್ ಮ್ಯಾನ್, 4 ಪೋಸ್ಟ್ಗಳಿವೆ, 7 ಮಂದಿ ಮಾತ್ರ ಅಪ್ಲಿಕೇಶನ್ ಹಾಕಿದ್ದಾರೆ. ಇಲ್ಲಿ 4×5 20 ಅಭ್ಯರ್ಥಿಗಳು ಸೆಲೆಕ್ಟ್ ಆಗಬೇಕಾಗಿತ್ತು, ಆದರೆ 7 ಜನ ಮಾತ್ರ ಸೆಲೆಕ್ಟ್ ಆಗಿದ್ದಾರೆ. 7 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅಂದಾಗೆ ಮಾತ್ರ 4 ಜನ ಮಾತ್ರ ಈ ಒಂದು 2A ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ಸೆಲೆಕ್ಟ್ ಆಗುತ್ತಾರೆ. ಇನ್ನು 3 ಜನ ಹೊರಗಡೆ ಹೋಗ್ತಾರೆ. ಈಗಾಗಲೇ ಫಿಸಿಕಲ್ನಲ್ಲಿ ನಡೆದಿದೆ, ಫಿಸಿಕಲ್ನಲ್ಲಿ ಕೂಡ ಹೊರಗಡೆ ಹೋಗಿರ್ಬೋದು. ಇಲ್ಲಿ 38.72 ಇದೆ, 39-40 ಇದ್ದರೆ ಒಳ್ಳೆಯದು, ಕ್ಲಿಯರ್ ಆಗುತ್ತೆ. ನಂಬರ್ 2A ಪಿ ಎಚ್ನಲ್ಲಿ 38.88 ಅದೇ, 40 ಇದ್ದರೆ ಕ್ಲಿಯರ್ ಆಗುತ್ತೆ. 38.88ವರೆಗೂ ನಿಲ್ಬೋದು. ಅಂದರೆ ಒಂದಷ್ಟು ನಾನು ಹೇಳುವಂಥ ಇಲ್ಲಿ ತೋರಿಸುವಂಥ ಕಟ್ ಆಫ್ಗಿಂತ 1 ಅಥವಾ 2% ಹೆಚ್ಚಿಗೆ ಇದ್ದರೆ ನಿಮ್ಮ ಕಟ್ ಆಫ್ ಕ್ಲಿಯರ್ ಆದ ಹಾಗೆ. ಇಲ್ಲಿ ನೋಡ್ಬೋದು ನೀವು, 2A ಕನ್ನಡ ಮತ್ತು 2A ರೂರಲ್ 92 ಸೇಮ್ ಇದೆ, 93 ಇದ್ದರೆ ಒಳ್ಳೆಯದು. ಇನ್ನು 2A ಜನರಲ್ 91.84 ಇದೆ. ಇಲ್ಲಿ ನೋಡ್ಬೋದು ನೀವು, ಕನ್ನಡ ರೂರಲ್ಗಿಂತ ಜನರಲ್ಲೇ ಜಾಸ್ತಿ ಇದೆ, ಕಮ್ಮಿ ಇದೆ. ಕನ್ನಡ ರೂರಲ್ಗಿಂತ ಜನರಲ್ಲೇ ಕಮ್ಮಿ ಇದೆ. ಹೀಗಾಗಿ ರೂರಲ್ ಕನ್ನಡ ಮ್ಯಾಟ್ರೇ ಆಗೋದಿಲ್ಲ. ಈಗ ಈ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ರಿಸರ್ವೇಷನ್ಸ್ಗಳು ಈಕ್ವಲ್ ಆಗಿ ಬೆಳೆದುಬಿಟ್ಟಿವೆ, ಜನರಲ್ಗಿಂತ ಹೆಚ್ಚಿಗೆ ನಿಲ್ತಾ ಇದ್ದೀವಿ ಈಗಂತೂ ಕಟ್ ಆಫ್. ಹಾಗಾಗಿ 2A PDPನಲ್ಲಿ ಕಡಿಮೆ ನಿಲ್ಲುವ ಸಾಧ್ಯತೆ ಇದೆ, 92 ಇದೆ. 2A PDPನಲ್ಲಿ 86.72 ಇದೆ ಸೆಸ್ಕಾಮ್ನಲ್ಲಿ. ಇಲ್ಲಿ 87-88 ಇದ್ದರೆ ಒಳ್ಳೆಯದು. ಇನ್ನು 2A ಆಯಿತು. 2B PHನಲ್ಲಿ 62.16 ಇದೆ. 2 ಪೋಸ್ಟ್ ಇದೆ, ಒಬ್ಬನೇ ಅಪ್ಲಿಕೇಶನ್ ಹಾಕಿದ್ದಾನೆ, ಅವರು ಕ್ಲಿಯರ್ ಆಗುತ್ತೆ. 2B ಜನರಲ್ 91 ಇದ್ದರೆ ಕ್ಲಿಯರ್ ಆಗುತ್ತೆ. ಇನ್ನು 2B ರೂರಲ್ ಮತ್ತು ಇನ್ನು ಕನ್ನಡ ಇಲ್ಲ. ಇಲ್ಲಿ 2Bನಲ್ಲಿ ಕನ್ನಡ ರಿಸರ್ವೇಷನ್ ಇಲ್ಲ, ಅಂದರೆ ಪೋಸ್ಟ್ ಇಲ್ಲ, ಪೋಸ್ಟ್ ಖಾಲಿ ಇಲ್ಲ ಆ ಒಂದು ರಿಸರ್ವೇಷನ್ನಲ್ಲಿ. 2B ರೂರಲ್ನಲ್ಲಿ 91.20 ಇದೆ, 92 ಇದ್ದರೆ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಮತ್ತೆ 2B ಜನರಲ್ಗಿಂತ 2B ರೂರಲ್ ಹೆಚ್ಚಿಗೆ ಇದೆ. ಇನ್ನು 3A ಎಕ್ಸ್ ಸರ್ವಿಸ್ ಮ್ಯಾನ್ 42.72 ಇದೆ, 1 ಪೋಸ್ಟ್ ಇದೆ, 3 ಜನ ಮಾತ್ರ ಸೆಲೆಕ್ಟ್ ಆಗಿದ್ದಾರೆ, ಇಬ್ಬರು ಹೊರಗಡೆ ಹೋಗ್ತಾರೆ. 43 ಇದ್ದರೆ ಒಳ್ಳೆಯದು, 43-44 ಇದ್ದರೆ ಕೂಡ ಒಳ್ಳೆಯದು, ಅವರು ಕಟ್ ಆಫ್ ಆಧಾರದ ಮೇಲೆ ನಿಲ್ಲುತ್ತೆ. 3A PH 42.82 ಇದೆ. ಇಲ್ಲಿ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ, ಏಕೆಂದರೆ 2 ಪೋಸ್ಟ್ಗೆ 10 ಜನನು ಹೆಚ್ಚಿಗೆ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ, ಹಾಗಾಗಿ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ. 45+ ಇದ್ದರೆ ಒಳ್ಳೆಯದು. 3A ಜನರಲ್ 92 ಇದೆ. 3A ರೂರಲ್ ಮತ್ತು ಕನ್ನಡ ಇಲ್ಲಿ ಕೂಡ 3A ರೂರಲ್ 92.16 ಇದೆ. ಆಲ್ಮೋಸ್ಟ್ ನೋಡಿ ಸ್ನೇಹಿತರೆ, ಜನರಲ್ ಕ್ಯಾಂಡಿಡೇಟ್ಗಿಂತ ರೂರಲ್ ಮತ್ತು ಕನ್ನಡನೇ ಹೆಚ್ಚಿಗೆ ಇವೆ. ಇನ್ನು 3B ಎಕ್ಸ್ ಸರ್ವಿಸ್ ಮ್ಯಾನ್ 41.44 ಇದೆ, ಇಲ್ಲಿ 42 ಇದ್ದರೆ ಕ್ಲಿಯರ್ ಆಗುತ್ತೆ. 3B PH 43.36 ಇದೆ, ಇಲ್ಲಿ ನೋಡ್ಬೋದು ನೀವು, 45+ ಇದ್ದರೆ ಒಳ್ಳೆಯದು. ಇನ್ನು 3B ಜನರಲ್ 92 ಇದ್ದರೆ ಕ್ಲಿಯರ್ ಆಗುತ್ತೆ. 3B
ರೂರಲ್ 92 ಇದೆ, 93 ಇದ್ದರೆ ಕ್ಲಿಯರ್ ಆಗುತ್ತೆ. ಇನ್ನು ಕ್ಯಾಟಗರಿ 1 PH ದವರಿಗೆ 41.76 ಇದೆ. 41.76ಗಿಂತ ಜಾಸ್ತಿ ನಿಲ್ಬೋದು, ಯಾಕೆಂದರೆ 2 ಪೋಸ್ಟ್ಗೆ 10 ಜನ ಮೇಲೆ ಅಪ್ಲಿಕೇಶನ್ ಹಾಕಿದ್ದಾರೆ. ಹಾಗಾಗಿ 10 ಜನನೂ ಸೆಲೆಕ್ಟ್ ಆಗಿದ್ದಾರೆ ಅಂದರೆ 10 ಜನಕ್ಕಿಂತ ಮೇಲೆ ಅಪ್ಲಿಕೇಶನ್ ಬಂದಿದ್ದೀವಿ ಅಂತ ಅರ್ಥ. ಹಾಗಾಗಿ ಇಲ್ಲಿ 42, 45 ಪ್ಲಸ್ ಇದ್ದರೆ ನೀವು ಕ್ಲಿಯರ್ ಆಗುತ್ತೆ. ಇನ್ನು ಕ್ಯಾಟಗರಿ 1ನಲ್ಲಿ ಜನರಲ್ 91.84 ಇದೆ, 92 ಇದ್ದರೆ ಒಳ್ಳೆಯದು. ಇನ್ನು ರೂರಲ್ ಕೂಡ 92 ಇದೆ, 93 ಇದ್ದರೆ ಒಳ್ಳೆಯದು. ಇನ್ನು ಕ್ಯಾಟಗರಿ ಈ GM ಕ್ಯಾಟಗರಿ, GMನಲ್ಲಿ ನೋಡೋಣ. ಈಗ GM ಎಕ್ಸ್ ಸರ್ವಿಸ್ ಮ್ಯಾನ್ 35.04 ಅಂದರೆ ಜಸ್ಟ್ ಪಾಸ್ ಆದರೆ ಸಾಕು ಈ ಒಂದು GMನಲ್ಲಿ ಸೆಲೆಕ್ಟ್ ಆಗುತ್ತೀರಿ ಅಂತ ಹೇಳೋಕ್ಕಾಗೋಲ್ಲ. ಯಾಕೆಂದರೆ 11 ಪೋಸ್ಟಿಗೆ 41 ಜನ ಅಪ್ಲಿಕೇಶನ್ ಆಕ್ಸೆಪ್ಟ್ ಆಗಿದೆ, ಅಂದರೆ ಸೆಲೆಕ್ಟ್ ಆಗಿದ್ದಾರೆ. ಅಲ್ಲಿ ಇದು ಫಿಸಿಕಲ್ನಲ್ಲಿ ಒಂದು 10 ಜನ ಹೋದರೂ ಕೂಡ 30 ಜನ ಇನ್ನೂ ಬಾಕಿ ಇದ್ದಾರೆ. ಹಾಗಾಗಿ 36, 37, 40 ಪ್ಲಸ್ ಇದ್ದರೆ ನಿಮ್ಮ GM ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಲಿಯರ್ ಆಗುತ್ತೆ. ಇನ್ನು GM PHನಲ್ಲಿ 44.16 ಇದೆ. ಇನ್ನು ಇಲ್ಲಿ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ, ಯಾಕೆಂದರೆ ಇದು 1:1 ತಾತ್ಕಾಲಿಕ ಲಿಸ್ಟ್ ಅಲ್ಲ, 1:5 ಲಿಸ್ಟ್ ಆಗಿರೋದ್ರಿಂದ ಇದಕ್ಕಿಂತ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ. ಇದಕ್ಕಿಂತ ಕಮ್ಮಿ ಹೋಗಲು ಸಾಧ್ಯವಿಲ್ಲ. ಇನ್ನು GM ಕನ್ನಡ ನೋಡೋಣ. ಇಲ್ಲಿ 92.16 ಇದೆ. ಇನ್ನು GM ಜನರಲ್, ಓನ್ಲಿ ಜನರಲ್, GM ಜನರಲ್ 92.16 ಅಂದರೆ 93, 94 ಇದ್ದರೆ ಒಳ್ಳೆಯದು. ಇನ್ನು GM PDP 87.36 ಇದೆ. ಇಲ್ಲಿ 88, 89, 90 ಪ್ಲಸ್ ಇದ್ದರೆ ಒಳ್ಳೆಯದು, ಯಾಕೆಂದರೆ GM ಕ್ಯಾಂಡಿಡೇಟ್ ಆಗಿರೋದ್ರಿಂದ ಹೆಚ್ಚಿಗೆ ಕಾಂಪಿಟೇಷನ್ ಇರುತ್ತೆ. GM ರೂರಲ್ 92.32 ಇದೆ, 93 ಇದ್ದರೆ ಒಳ್ಳೆಯದು. ಇನ್ನು GM TG ಅಂತ ಕೊಟ್ಟಿದ್ದಾರೆ. TG ಅಂತ ಇಲ್ಲಿ ನೋಡ್ಬೋದು ನೀವು. ಥರ್ಡ್ ಜೆಂಡರ್ ಕೋಟ್ ಇಲ್ಲಿದೆ, ಲಾಸ್ಟಿಗೆ ಇದೆ ನೋಡಿ. ಥರ್ಡ್ ಜೆಂಡರ್ ಕೋಟ್ ಅಂದರೆ ತೃತೀಯ ಲಿಂಗಿಗೆ ಇರೋದು. GMನಲ್ಲಿ ಎಷ್ಟು ಪೋಸ್ಟ್ ಇದೆ? 2 ಪೋಸ್ಟ್ ಇವೆ. 39.04 ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ. ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ, ಅವರು ಸೆಲೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ ಫಿಸಿಕಲ್ ಪಾಸ್ ಆದರೆ. ಇನ್ನು SC ST ನೋಡೋಣ. SC ಎಕ್ಸ್ ಸರ್ವಿಸ್ ಮ್ಯಾನ್ 37.92 ಇದೆ, 40 ಪ್ಲಸ್ ಇದ್ದರೆ ಒಳ್ಳೆಯದು. ಇನ್ನು SC PH ಕೂಡ 40 ಪ್ಲಸ್ ಇದ್ದರೆ ಒಳ್ಳೆಯದು, ಕ್ಲಿಯರ್ ಆಗುತ್ತೆ. 44 ಇದ್ದರೂ ಒಳ್ಳೆಯದು. SC ಕನ್ನಡ ಮತ್ತು ರೂರಲ್ ನೋಡೋದಾದರೆ 91.36 ಮತ್ತು 91.20 ಇದೆ. 92 ಇದ್ದರೆ ಒಳ್ಳೆಯದು ಕನ್ನಡ ರೂರಲ್ SC. ಇನ್ನು SC ಜನರಲ್ ನೋಡೋದಾದರೆ 91 ಇದೆ, 92 ಇದ್ದರೆ ಇದನ್ನು ಕೂಡ ಜನರಲ್ಗಿಂತ ಕನ್ನಡ ರೂರಲ್ಲೇ ಹೆಚ್ಚಿದೆ. SC PDP 87.20 ಇದೆ, 88 ಪ್ಲಸ್ ಇದ್ದರೆ ಒಳ್ಳೆಯದು. SC TG ಇಲ್ಲಿ ರಿಸರ್ವೇಷನ್ ಒಂದೇ ಪೋಸ್ಟ್ ಇದೆ, ಯಾರೂ ಕೂಡ ಅಪ್ಲಿಕೇಶನ್ ಹಾಕಿರುವುದಿಲ್ಲ, ಹಾಗಾಗಿ ಆ ಹುದ್ದೆ ಬ್ಯಾಕ್ಲಾಗ್ಗೆ ಸೇರುತ್ತೆ. ಇನ್ನು ST ಎಕ್ಸ್ ಸರ್ವಿಸ್ ಮ್ಯಾನ್ 45.12 ಇದೆ, 1 ಪೋಸ್ಟ್ ಇದೆ, ಇಬ್ಬರು ಹಾಕಿದ್ದಾರೆ, ಒಬ್ಬರು ಹೊರಗೆ ಹೋಗ್ತಾರೆ, ಒಬ್ಬರು ಒಳಗೆ ಹೋಗ್ತಾರೆ ಫಿಸಿಕಲ್ ಪಾಸ್ ಆದರೆ ಮಾತ್ರ. ಇನ್ನು ST PH 36.32 ಇದೆ, ಇಲ್ಲಿ 40 ಪ್ಲಸ್ವರೆಗೂ ನಿಲ್ಲುವ ಸಾಧ್ಯತೆ ಇದೆ, ಯಾಕೆಂದರೆ 2 ಪೋಸ್ಟ್ಗೆ 8 ಜನ ಸೆಲೆಕ್ಟ್ ಆಗಿದ್ದರೆ ಇಲ್ಲಿ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ. ST ಕನ್ನಡ ಮತ್ತು ರೂರಲ್ ನೋಡೋದಾದರೆ 91.36 ಇದೆ, 2 ಸೇಮ್ ಇವೆ, ಹಾಗಾಗಿ 92 ಪ್ಲಸ್ ಇದ್ದರೆ ಆಗುತ್ತೆ. ಇನ್ನು ST ಜನರಲ್ ನೋಡೋದಾದರೆ 91.04 ಇದೆ, 92 ಇದ್ದರೆ ಕ್ಲಿಯರ್ ಆಗುತ್ತೆ. ಇನ್ನು ST PDP ಕಮ್ಮಿ ಇದೆ ನೋಡಿ ಸ್ನೇಹಿತರೆ. ST PDPನಲ್ಲಿ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ರಲ್ಲ, ಒಂದೇ ಪೋಸ್ಟ್ ಇದೆ, 5 ಜನ ಸೆಲೆಕ್ಟ್ ಆಗಿದ್ದರೆ ಇಲ್ಲಿ ಫಿಸಿಕಲ್ನಲ್ಲಿ ಒಬ್ಬರು ಅಥವಾ ಇಬ್ಬರು ಹೋಗಿದ್ದರೆ ಇನ್ನು 3 ಜನ ಉಳಿದಿರ್ತೀರಿ. ಅಲ್ಲಿ ನಿಮಗೆ 83 ಅಂದರೆ 85 ಪ್ಲಸ್ ಇದ್ದರೆ ನಿಮ್ಮ ಕಟ್ ಆಫ್ ಕ್ಲಿಯರ್ ಆಗುತ್ತೆ. ಇದು ಸ್ನೇಹಿತರೆ ಒಂದು ಡಿಟೇಲ್ಡ್ ಕಟ್ ಆಫ್ ಅನಾಲಿಸಿಸ್ ಆಗಿತ್ತು. ಇದು ತಾತ್ಕಾಲಿಕವಾಗಿರುತ್ತದೆ, ಯಾವುದೇ ಅಫಿಷಿಯಲ್ ಆಗಿರುವುದಿಲ್ಲ, ಕೇವಲ ತಾತ್ಕಾಲಿಕವಾಗಿರುತ್ತೆ. ಈ ಒಂದು ಆಧಾರದ ಮೇಲೆ ಕಟ್ ಆಫ್ ನಿಲ್ಬಹುದು ಅಂತ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಏನು ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.